ವಶೀಕರಣ ಎಂದರೆ ಬೇರೆಯವರಿಗೆ ತಿಳಿಯದ ಹಾಗೆ ಅವರನ್ನು ನಮ್ಮ ವಶ ಮಾಡಿಕೊಳ್ಳುವುದು. ಇದರಲ್ಲಿ ಪ್ರಮುಖವಾದ ವಿಷಯ ಏನೆಂದರೆ ಇದನ್ನು ಕೆಟ್ಟ ದುರುದ್ದೇಶದಿಂದ ಮಾಡಬಾರದು. ಹಾಗೆ ಮಾಡಿದರೆ ನಿಮಗೆ ದಕ್ಕುವುದಿಲ್ಲ. ವಶೀಕರಣವನ್ನು ಸಾಕಷ್ಟು ವಿಧಾನದಲ್ಲಿ ಮಾಡುತ್ತಾರೆ. ಒಂದೊಂದು ರೀತಿಯಲ್ಲಿ ಇರುತ್ತದೆ. ಆದರೆ ಫಲಿತಾಂಶ ಮಾತ್ರ ಒಂದೇ ಆಗಿರುತ್ತದೆ. ಒಂದೊಂದು ಬಾರಿ ಬಹುಬೇಗ ಫಲಿತಾಂಶ ಸಿಗುತ್ತದೆ, ಕೆಲವೊಮ್ಮೆ ತಡವಾಗಿ ಫಲಿತಾಂಶ ಸಿಗುತ್ತದೆ. ಒಂದು ದೀರ್ಘ ದೃಷ್ಟಿಯಿಂದ ಈ ಕೆಲಸ ಮಾಡುತ್ತಿದ್ದರೆ ಒಳ್ಳೆಯ ಫಲಿತಾಂಶ ಸಿಗುವುದು ಗ್ಯಾರಂಟಿ. ನಮ್ಮ ಪೂರ್ವಜರು ನಿಂಬೆಹಣ್ಣಿನಿಂದ ಹೇಗೆ ವಶೀಕರಣ ಮಾಡುತ್ತಿದ್ದರು ಎಂದು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಈಗಲೇ ವಿಡಿಯೋ ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಒಂದು ನಿಂಬೆಹಣ್ಣಿನ ಮೇಲೆ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂದುಕೊಂಡಿದ್ದೀರೋ ಅವರ ಹೆಸರು ಮತ್ತು ಪ್ಲಸ್ ಸಿಂಬಲ್ ಹಾಗೂ ಸ್ವಸ್ತಿಕ್ ಸಿಂಬಲ್ ಅನ್ನು ಬರೆಯಬೇಕು.